ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಫ್ರೀ ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಕ್ಲಾಸ್ 3 ಹೇಳಿಕೊಡ್ತಾ ಇದ್ದೇನೆ. ಕ್ಲಾಸ್ 3ಯಲ್ಲಿ ಪಾರ್ಟ್ ಎ ಅಂತ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಮತ್ತು ಅದರಲ್ಲಿ ಎಲ್ಲ ವಿಷಯನ ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಅದರಿಂದ ಪಾರ್ಟ್ ಬಿ ಇವತ್ತು ಹೇಳಿಕೊಡ್ತೇನೆ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ಗ್ರಿಡ್ಸ್, ಇದರಲ್ಲಿ ಕೆಲವೊಂದು ಸಿಂಬಲ್ಸ್ನ ಯೂಸ್ ಮಾಡೋದನ್ನ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇಲ್ಲಿ ಹಾಗೆ ಒಂದು ಸಲ ಬಿಡಿಸ್ಕೊಂಡು ತೋರಿಸ್ತೇನೆ ಅಷ್ಟೇ. ಇದು ಸ್ಪೈರಲ್ ವಿತ್ ಡಾಟ್ ಮತ್ತು ಇದು ಡಾಟ್ ಮತ್ತು ಜಸ್ಟ್ ಡ್ರ್ಯಾಗ್ ಮಾಡಿದರೆ ಆಯಿತು. ಇಲ್ಲಿ ಸ್ಪೈರಲ್ ವಿತ್ ಹಂಪ್ಸ್, ಬೇಕಾದರೆ ಅದ್ರ ಸುತ್ತ ಡಾಟ್ ಇಡ್ಬೋದು. ನಿಮಗೆ ಸ್ಪೇಸ್ ಎಷ್ಟಿದೆ ಅದು ನೋಡ್ಕೊಂಡು ಬಿಡಿಸಿದ್ರೆ ಆಯಿತು. ಹಾರ್ಟ್ ಮತ್ತು ಇದು ದೀಪ, ಜಸ್ಟ್ ಸ್ಮಾಲ್ ಲೀವ್ಸ್ ಬಂಚ್. ನೆಕ್ಸ್ಟ್ ಇದು ಡ್ರಾಪ್ಸ್, ಸಿಂಪ್ಲಿ ಡ್ರಾಪ್ಸ್ ಅಷ್ಟೇ. ಇದು ಸ್ಪೈರಲ್ ಮತ್ತು ಸ್ಮಾಲ್ ಫ್ಲವರ್. ಇದು ಸ್ಕ್ವೇರ್ ಬಾಕ್ಸ್, ಸ್ಮಾಲ್ ಜುಮ್ಕ. ಇದು ಜುಮ್ಕ. ಇದನ್ನು ಡೀಟೇಲಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಜಸ್ಟ್ ಹಾಗೆ ಬಿಡಿಸ್ತಿದ್ದೇನೆ ಅಷ್ಟೇ. ಲೀವ್ಸ್, ಸ್ಮಾಲ್ ಎಲಿಫೆಂಟ್, ಸೇಮ್ ಲೀವ್ಸ್. ಈಗ ಒಂದನೇದು ಸ್ವಲ್ಪ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋದ್ರಿಂದ ನಾನು ಸ್ವಲ್ಪ ಲೈನ್ಸ್ ಎಲ್ಲ ಸ್ಪೀಡಾಗಿ ಹೇಳ್ಕೊಡ್ತೇನೆ. ಲೈನ್ಸ್ ಹಾಕೋದನ್ನು ಕೂಡ ನಾನು ಪಾರ್ಟ್ 2ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ಇದು ಕ್ರಾಸ್ ಲೈನ್ಸಲ್ಲಿ. ಲಾಸ್ಟ್ ವೀಕ್ ನಾನು ಹೊರೈಸಂಟಲ್ ಮತ್ತು ವರ್ಟಿಕಲ್ ಲೈನಲ್ಲಿ ಹೇಳ್ಕೊಟ್ಟಿದ್ದೇನೆ. ಇವತ್ತು ನಾನು ಕ್ರಾಸ್ ಲೈನ್ಸಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಜಸ್ಟ್ ಲೈನ್ಸ್ ಹಾಕ್ಕೊಂಡು ಹಂಪ್ಸ್. ಇದನ್ನು ಆದಷ್ಟು ಸ್ಲೋ ಆಗಿ ಬಿಡಿಸಿ ಫ್ರೆಂಡ್ಸ್, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಅಪ್ವರ್ಡ್ ಡೈರೆಕ್ಷನಲ್ಲಿ ಹಂಪ್ಸ್ ತೋರಿಸ್ತಾ ಇದ್ದೇನೆ. ಇದು ಎಲ್ಲ ಲೈನ್ಸ್ಗೂ ಅಪ್ವರ್ಡ್ ಡೈರೆಕ್ಷನಲ್ಲಿ ಹಂಪ್ಸ್ ಬಿಡಿಸಿದ್ರೆ ಆಯಿತು. ಮತ್ತು ಇದು ಮೀಡಿಯಮ್ ಸೈಜ್ ಹಂಪ್ಸ್. ಇದರಲ್ಲಿ ಗ್ರಿಡ್ಸಲ್ಲಿ ಆಲ್ಮೋಸ್ಟ್ ಮೀಡಿಯಮ್ ಸೈಜ್ ಹಂಪ್ಸೇ ಬರುವಂಥದ್ದು. ಬಿಗ್ ಹಂಪ್ಸ್ ಬರೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದರಲ್ಲಿ. ಅದರಿಂದ ಮೀಡಿಯಮ್ ಸೈಜ್ ಹಂಪ್ಸೇ ಯೂಸ್ ಮಾಡ್ತೇವೆ. ಸ್ಲೋ ಆಗಿ ಬಿಡಿಸಿ ಆದಷ್ಟು. ಇಲ್ಲಿ ಕೂಡ ಅಷ್ಟೇ ಅಪ್ವರ್ಡ್ ಡೈರೆಕ್ಷನಲ್ಲೇ ಬಿಡಿಸುವಂಥದ್ದು, ಒಪೋಸಿಟ್ ಲೈನ್ಸ್ಗೆ ಕೂಡ. ನೆಕ್ಸ್ಟ್ ಇದಕ್ಕೆ ಬೇರೆ ಬೇರೆ ಸಿಂಬಲ್ಸನ್ನು ಅಪ್ಲೈ ಮಾಡಿದರೆ ಅಷ್ಟು. ನಾನಿಲ್ಲಿ ಬೇರೆ ಬೇರೆ ತೋರಿಸ್ತಾ ಇದ್ದೇನೆ ಮಾಡಿ. ನೀವು ಮಾತ್ರ ಒಂದೇ ಸಿಂಬಲ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಮತ್ತು ಬೇರೆ ಬೇರೆ ಬಾಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದು ನಾನು ಒಂದೇ ಬಾಕ್ಸಲ್ಲಿ ಆದಷ್ಟು ಎಲ್ಲದನ್ನು ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ಸ್ಪೈರಲ್ ವಿತ್ ಹಂಪ್ಸ್ ಬಂದು ಡಾಟ್. ಇದು ಸ್ಮಾಲ್ ದೀಪ ಬಿಡಿಸ್ತಾ ಇದ್ದೇನೆ. ಡಾಟ್ ಬಂದು ಜಸ್ಟ್ ಡ್ರ್ಯಾಗ್ ಮಾಡಿದರೆ ಆಯಿತು. ಇದು ಡ್ರಾಪ್ಸ್, ಇದು ಹಾರ್ಟ್. ಇಲ್ಲಿ ಸ್ಕ್ವೇರ್ ಬಾಕ್ಸ್. ನೀವು ಸ್ಪೇಸ್ ನೋಡಿಕೊಂಡು ಯಾವ ಸಿಂಬಲ್ ಯೂಸ್ ಮಾಡುವುದು ಅಂತ ನೋಡಿಕೊಂಡು ಯೂಸ್ ಮಾಡಿದರೆ ಆಯಿತು. ಸ್ಪೇಸ್ ಜಾಸ್ತಿ ಇದ್ದರೆ ಸ್ವಲ್ಪ ದೊಡ್ಡ ದೊಡ್ಡ ಸಿಂಬಲ್ ಯೂಸ್ ಮಾಡ್ಬೋದು, ಸ್ಪೇಸ್ ಕಡಿಮೆ ಇದ್ದರೆ ಚಿಕ್ಕದು ಯೂಸ್ ಮಾಡ್ಕೊಳ್ಳಿ. ಇದು ಜಸ್ಟ್ ಬಾಕ್ಸ್ ಲೈನ್ಸ್ ಕೊಟ್ಟು ಡಾಟ್ ಕೊಟ್ಟಿದ್ದೇನೆ. ಇಲ್ಲಿ ಸ್ಪೈರಲ್ ಮಾಡಿ ಜಸ್ಟ್ ಒಂದು ಹೂ ಬಿಡಿಸಿದ್ದೇನೆ ಅಷ್ಟೇ, ಫ್ಲವರ್, ಸ್ಮಾಲ್ ಫ್ಲವರ್. ಅದು ಜಸ್ಟ್ ಡಾಟ್ ಅಲ್ಲ, ಡ್ರ್ಯಾಗ್ ಮಾಡುವಂಥದ್ದು, ಲೀವ್ಸ್ ಟೈಪ್ ಕಾಣ್ತದೆ. ಸ್ಪೇಸ್ ಇದ್ದರೆ ಈ ಥರ ಲೈನ್ಸ್ ಕೊಡ್ಬೋದು, ಕ್ರಾಸ್ ಲೈನ್ಸ್. ಇದು ನಾನು ಇದರಲ್ಲೇ ಬಿಡಿಸಿ ತೋರಿಸ್ತೇನೆ, ಬೇರೆ ಬಾಕ್ಸಲ್ಲಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಎರಡನೇದು ಇದು ಸೇಮ್ ಕ್ರಾಸ್ ಲೈನಲ್ಲೇ. ಇಲ್ಲಿ ನಾನು ಆಲ್ರೆಡಿ ಅಪ್ವರ್ಡ್ ತೋರಿಸಿದ್ದು, ಇದೀಗ ಡೌನ್ವರ್ಡ್ ಡೈರೆಕ್ಷನಲ್ಲಿ ಕೆಳಗಡೆ ಸೈಡಿಂದ ಹಂಪ್ಸ್ ಕೊಡುವಂಥದ್ದು. ಇದು ಕೂಡ ಅಷ್ಟೇ, ಎಲ್ಲ ಲೈನ್ಸ್ಗೂ ಕ್ರಾಸ್ ಲೈನ್ ಒಪೋಸಿಟ್ ಲೈನ್ಸ್ಗೆ ಕೂಡ ಡೌನ್ವರ್ಡ್ ಡೈರೆಕ್ಷನಲ್ಲಿ ಹಂಪ್ಸ್ ಕೊಟ್ಟರೆ ಆಯಿತು. ಇದು ಕೂಡ ಸೇಮ್ ಮೀಡಿಯಮ್ ಸೈಜ್ ಹಂಪ್ಸ್. ನಿಧಾನಕ್ಕೆ ಬಿಡಿಸಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ.
ಇಲ್ಲಿ ಲೀವ್ಸ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದೇ ಥರ ಬೇರೆ ಬೇರೆ ಸಿಂಬಲ್ ಯೂಸ್ ಮಾಡಿಕೊಂಡ್ರೆ ಆಯಿತು. ಗ್ಯಾಪ್ ನೋಡಿಕೊಂಡು ಸ್ಮಾಲ್ ಜುಮ್ಕ ಬಿಡಿಸ್ತೇನೆ. ಎಲ್ಲ ಜುಮ್ಕ ಅಂದರೆ ಎಲ್ಲದಕ್ಕೂ ಜುಮ್ಕನೇ ಬಿಡಿಸಿ, ಡ್ರಾಪ್ಸ್ ಆದರೆ ಎಲ್ಲದಕ್ಕೂ ಡ್ರಾಪ್ಸ್, ಲೀವ್ಸ್ ಆದರೆ ಲೀವ್ಸ್, ಆ ಥರ ಪ್ರಾಕ್ಟೀಸ್ ಮಾಡಿ. ನಾನಿಲ್ಲಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಒಂದೊಂದನ್ನು ತೋರಿಸಿದ್ರು ಅಂಥೇಳಿ ಒಂದರಲ್ಲೇ ಎಲ್ಲದನ್ನು ಬಿಡಿಸಿ ತೋರಿಸ್ತಿದ್ದೇನೆ. ಇಲ್ಲಿ 4 ಸೈಡ್ ಕೂಡ ಕರ್ವ್ ಕೊಟ್ಟು ಮಿಡಲ್ ಫಿಲ್ ಮಾಡಿದ್ದೇನೆ. ಇಲ್ಲಿ ನಾನು ನೋಡಿ ಕರ್ವ್ ಇನ್ನರ್ ಸೈಡಿಗೆ, ಒಳಗಡೆ ಸೈಡಿಗೆ ಫಿಲ್ ಮಾಡಿದ್ದೇನೆ. ಮಿಡಲ್ಲಿ ಡಾಟ್ ಅಥವಾ ಜಾಸ್ತಿ ಗ್ಯಾಪ್ ಇದ್ದರೆ ಬೇರೆ ಏನಾದರೂ ಸಿಂಬಲ್ ಯೂಸ್ ಮಾಡ್ಬೋದು. ಇದು ಲೀವ್ಸ್, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಮಾಲ್ ಎಲಿಫೆಂಟ್ ಬಿಡಿಸಿದ್ದೇನೆ. ಗ್ಯಾಪು ಎಲ್ಲ ಸ್ವಲ್ಪ ಎಲಿಫೆಂಟ್ ದೊಡ್ಡದಾಗಿ ಬಿಡಿಸಿ ಸೈಡ್ ಫಿಲ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಕೊಟ್ಟು ಕ್ರಾಸ್ ಲೈನ್ಸ್ ಮತ್ತು ಲೈನ್ಸಿಗೆ ಡ್ರಾಪ್ಸ್, ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಡ್ರಾಪು ಮತ್ತು ಸೈಡಿಗೆ ಸ್ಮಾಲ್ ಡ್ರಾಪ್ ಕೊಟ್ಟಿದ್ದೇನೆ. ಇಲ್ಲಿ ಹಾರ್ಟ್, ಸ್ಪೈರಲ್ ಕೊಟ್ಟು ಹಂಪ್ಸ್, ಡಾಟ್, ಇದು ಡ್ರಾಪ್ಸ್. ಮೂರನೇದು ಇದರಲ್ಲಿ ನಾನು ಗ್ಯಾಪ್ ಕಡಿಮೆ ತಗೊಂಡು ಕ್ರಾಸ್ ಲೈನ್ಸಲ್ಲೇ ಹತ್ರ ಲೈನ್ಸ್ ತಗೊಳ್ತಾ ಇದ್ದೇನೆ. ಇದರಲ್ಲಿ ಒಂದಷ್ಟು ಡಿಸೈನ್ಸ್ನ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ. ಜಸ್ಟ್ ಕ್ರಾಸ್ ಲೈನ್ಸ್ ಹಾಕ್ತಾ ಇದ್ದೇನೆ. ಪ್ಲಸ್ ಮಿಡಲ್ ಡಾಟ್, ಈಸಿ ಇದೆ. ಇದನ್ನೇ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಒಂದನ್ನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಜಸ್ಟ್ ಡ್ರ್ಯಾಗ್ ಮಾಡುವಂಥದ್ದು, ಲೀವ್ಸ್ ಟೈಪ್ ಕಾಣ್ತದೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಲೈನ್ ಕೊಟ್ಟರೆ ಆಯಿತು. ಗ್ಯಾಪ್ ಇದ್ದರೆ ಕೊಡ್ಬೋದು, ಗ್ಯಾಪ್ ಇಲ್ಲ ಅಂದರೆ ಹಾಗೆ ಕೂಡ ಬಿಡ್ಬೋದು. ಮಿಡಲ್ ಡಾಟ್ ಏನಾದರೂ ಕೊಡ್ಬೋದು. ಹಾರ್ಟ್ ಕೊಟ್ಟಿದ್ದಾನೆ, ಗ್ಯಾಪ್ ಜಾಸ್ತಿ ಇದೆ ಅದಕ್ಕೆ. ಬಟ್ ಒಂದು ಕೊಟ್ಟ ಮೇಲೆ ಸೇಮ್ ಒಂದೇ ಥರ ಡಿಸೈನ್ ಕೊಟ್ಟರೆ ಆಯಿತು ಅಷ್ಟೇ. ಇದು ಲೈನ್ಸ್ ಕೊಟ್ಟು ಡ್ರಾಪ್ಸ್, ಇದು ಆಲ್ರೆಡಿ 1-2-3 ಡಿಸೈನ್ಸಲ್ಲಿ ಬಂದಿದೆ. ಇದು ಪ್ಲಸ್ ಕೊಟ್ಟು ಮಿಡಲ್ ಡಾಟ್ ಕೊಟ್ಟಿದ್ದೇನೆ. ಇದು ಸೈಡ್ ಬೋಲ್ಡ್ ಮಾಡಿಕೊಂಡು ಮಿಡಲಲ್ಲಿ ಬೇರೆ ಬೇರೆ ಡಿಸೈನ್ ಅಪ್ಲೈ ಮಾಡ್ಬೋದು, ಬೇರೆ ಬೇರೆ ಸಿಂಬಲ್ಸ್ ಅಪ್ಲೈ ಮಾಡ್ಬೋದು. ಇಲ್ಲಿ ಪ್ಲಸ್ ಮಿಡಲ್ ಡಾಟ್ ಕೊಟ್ಟಿದ್ದೇನೆ. ಸೈಡ್ ಬೋಲ್ಡ್ ಮಾಡಿಕೊಂಡು ಇದು ಸೈಡಲ್ಲಿ ಪ್ಲಸ್ ಸೈಡಲ್ಲಿ ಡಾಟ್ ಕೊಟ್ಟಿದ್ದು, ಬಾಕ್ಸ್, ಸ್ಕ್ವೇರ್ ಮತ್ತು ಅದನ್ನು ಫಿಲ್ ಮಾಡಿದ್ದಷ್ಟೇ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬೋಲ್ಡ್ ಮಾಡಿಕೊಂಡು ಇದು ಸೇಮ್ ಸ್ಕ್ವೇರೇ ಬರ್ತದೆ. ಇದು ಒಂದೊಂದನ್ನೇ ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಒಂದೊಂದೇ ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ಫುಲ್ ಬಾಕ್ಸ್ ಪೂರ್ತಿ ಅದನ್ನೇ ಪ್ರಾಕ್ಟೀಸ್ ಮಾಡಿ. ನಾನು ಇಲ್ಲಿ ಮಾತ್ರ ಒಂದೇ ಬಾಕ್ಸಲ್ಲಿ ಎಲ್ಲ ಡಿಸೈನ್ಸನ್ನು ಹೇಳ್ಕೊಡ್ತಾ ಇದ್ದೇನೆ, ವಿಡಿಯೋ ಆದಷ್ಟು ಶಾರ್ಟ್ ಮಾಡಲಿಕ್ಕೋಸ್ಕರ. ಇದು ಜಸ್ಟ್ ಕರ್ವ್ ಕೊಟ್ಟು ಸೈಡಲ್ಲಿ ಫಿಲ್ ಮಾಡಿದ್ದು. ಗ್ಯಾಪ್ ಇದ್ದರೆ ಏನಾದರೂ ಸಿಂಬಲ್ ಯೂಸ್ ಮಾಡ್ಬೋದು, ಅದರ್ವೈಸ್ ಡಾಟ್ ಕೊಟ್ಟರು ಸಾಕಾಗ್ತದೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಮಿಡಲ್ ಫಿಲ್ ಮಾಡಿದ್ದೇನೆ, ಸೈಡ್ ಹಾಗೆ ಬಿಟ್ಟಿದ್ದೇನೆ. ಇದು ಸ್ಕ್ವೇರ್ ಫಿಲ್ಲಿಂಗ್. ಇದು ಕಾರ್ನರಲ್ಲೇ ಆದ ಕಾರಣ ಸ್ವಲ್ಪನೇ ಕಾಣಿಸಿದೆ, ಇಲ್ಲಾಂದರೆ ಫುಲ್ ಸ್ಕ್ವೇರ್ ಬರ್ತದೆ ಅದು. ನೆಕ್ಸ್ಟ್ ಸೇಮ್ ಇದು ಕ್ರಾಸ್ ಲೈನ್ಸಲ್ಲೇ ಡಬಲ್ ಲೈನ್ಸ್, ಸೇಮ್ ಕ್ರಾಸ್ ಲೈನ್ ನಾವು ಸಿಂಗಲ್ ಲೈನಲ್ಲಿ ಏನು ಮಾಡಿದೆವೋ ಅದೇ ಥರ ಡಿಸೈನ್ಸ್ ಕೂಡ ಮಾಡ್ಬೋದು. ಅದರಲ್ಲಿ ಡಬಲ್ ಲೈನ್ ಕೊಡುವಂಥದ್ದು ಅಷ್ಟೇ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ನಾನು ವರ್ಟಿಕಲ್ ಮತ್ತು ಹೊರಿಜಾಂಟಲ್ ಲೈನ್ಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಕ್ರಾಸ್ ಲೈನ್ಸಲ್ಲಿ ತೋರಿಸ್ತಿದ್ದೇನೆ ಅಷ್ಟೇ. ಡಾಟ್ ಕೊಡ್ತಾ ಇದ್ದೇನೆ, ಪ್ಲಸ್ ಕೊಟ್ಟು ಡಾಟ್. ಇದು ಸೈಡ್ ಬೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ. ಬೋಲ್ಡ್ ಮಾಡಿಕೊಂಡು ಮಿಡಲಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅವರು ಸಿಂಬಲ್ಸ್ ಏನಾದರೂ ಯೂಸ್ ಮಾಡ್ಬೋದು. ಪ್ಲಸ್ ಕೊಟ್ಟು ಡಾಟ್, ಮಿಡಲ್ ಡಾಟ್ ಮತ್ತು ಸೈಡ್ ಡಾಟ್ ಕೊಟ್ಟಿದ್ದೇನೆ. ಇದು ಬಾಕ್ಸ್ ಮಾಡಿ ಮಿಡಲ್ ಫಿಲ್ಲಿಂಗ್.
ಈಸಿ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಪೈರಲ್ ಕೊಟ್ಟು ಡಾಟ್ ಕೊಟ್ಟಿದ್ದೇನೆ. ಗ್ಯಾಪ್ ಇದ್ದರೆ ಹಮ್ಸ್ ಕೂಡ ಕೊಡ್ಬೋದು. ಇದು ಜುಮ್ಕ ಹಾರ್ಟ್, ಇದು ಡಾಟ್ ಕೊಟ್ಟು ಜಸ್ಟ್ ಡ್ರ್ಯಾಗ್ ಮಾಡುವಂಥದ್ದು. ದೀಪ ಇಲ್ಲಿ ಸ್ಪೇಸ್ ಕಮ್ಮಿ ಇದೆ. ಸ್ಕ್ವೇರ್ ಬಾಕ್ಸ್ ಡಾಟ್ ಕೊಟ್ಟು 4 ಸೈಡ್ ಡಾಟ್ ಇದನ್ನು ಇದು ಸೇಮ್ ಬೋಲ್ಡ್ ಲೈನ್ ಮಾಡ್ಕೊಳ್ಳಿಕ್ಕೋಸ್ಕರ ಡಬಲ್ ಲೈನ್ ಮಾಡಿ ಬೋಲ್ಡ್ ಲೈನ್ ಮಾಡುವಂಥದ್ದು. ನೀವು ನಿಧಾನಕ್ಕೆ ಲೈನ್ ಹಾಕಿ ಫ್ರೆಂಡ್ಸ್, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಆ ಥರ ಕಟ್ ಆಗಲ್ಲ. ಸ್ವಲ್ಪ ಸ್ಪೀಡಾಗಿ ತೋರಿಸೋದ್ರಿಂದ ಲೈನ್ಸ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ನಿಧಾನಕ್ಕೆ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬೋಲ್ಡ್ ಲೈನ್ಸ್ ಕ್ಲಾಸ್ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೇನೆ, ನೀವು ನೋಡ್ಬೋದು, ವಿಸಿಟ್ ಮಾಡಿ ಚಾನೆಲ್ಗೆ. ಹಮ್ಸ್ ಸ್ಪೈರಲ್ ವಿತ್ ಹಮ್ಸ್, ಇದು ಕರ್ವ್ ಸೈಡ್ ಮಿಡಲ್ ಫಿಲ್ ಮಾಡಿದ್ದೇನೆ ಇದರಲ್ಲಿ. ನಾನು ಸೈಡ್ ಕೂಡ ಫಿಲ್ ಮಾಡ್ಬೋದು. ಇದು ಕೂಡ ಮಿಡಲ್ ಫಿಲ್. ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ, ಒಂದೇ ಡಿಸೈನ್ಸನ್ನು ಅಪ್ಲೈ ಮಾಡಿ ಒಂದು ಬಾಕ್ಸ್ ಪೂರ್ತಿ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಅದೇ ಥರ ಎಲ್ಲನೂ ಒಂದೊಂದೇ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಬರುತ್ತೆ. ದೀಪ ಕೊಟ್ಟಿದ್ದೇನೆ. ಸಿಂಬಲ್ಸ್ ಕೂಡ ಅಷ್ಟೇ, ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ ಎಲ್ಲ ಬಾಕ್ಸಿಗೂ ಸೇಮ್ ಸಿಂಬಲ್ ಕೊಟ್ಟು ಆವಾಗಲೇ ಚೆನ್ನಾಗಿ ಕಾಣಿಸೋದು. ಇದು ನಾನು ನಿಮಗೆ ಬೇಗ ವಿಡಿಯೋ ಚಿಕ್ಕದು ಮಾಡೋಕ್ಕೋಸ್ಕರ ಒಂದರಲ್ಲೇ ಎಲ್ಲದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಜುಮ್ಕ, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕ್ರಾಸ್ ಲೈನ್ ಕೊಟ್ಟು ಡಾಟ್, ಇಲ್ಲಿ ಕೂಡ ಡಾಟ್ ಕೊಡ್ತಾ ಇದ್ದೇನೆ. ಡಬಲ್ ಸ್ಕ್ವೇರ್ ಬಾಕ್ಸ್ ಮಿಡಲ್ ಬೇಕಾದರೆ ಫಿಲ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. 6th ಒನ್, ಇಲ್ಲಿ 3 ಲೈನ್ಸಲ್ಲಿ ತೋರಿಸ್ತಾ ಇದ್ದೇನೆ. ಸಿಂಗಲ್ ಲೈನ್ ನೋಡಿದ್ವಿ, ಡಬಲ್ ಲೈನ್ ನೋಡಿದ್ವಿ, ಈಗ ಟ್ರಿಪಲ್ ಲೈನಲ್ಲಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಗ್ರಿಡ್ಸಲ್ಲಿ ಡಿಸೈನ್ಸಲ್ಲಿ ಅಪ್ಲೈ ಮಾಡ್ಬೋದು. ಇದು ಕೂಡ ಈಸಿ ಇದೆ, ಪ್ರಾಕ್ಟೀಸ್ ಮಾಡಿದರೆ ಆಯಿತು ಅಷ್ಟೇ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದನೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೊಂದು ಇಂಟ್ರೆಸ್ಟ್ ಇರುತ್ತೆ, ಮತ್ತು ವಿಡಿಯೋ ಮಾಡಬೇಕು ಅಂತ ಒಂದು ಖುಷಿ ಕೂಡ ಇರುತ್ತೆ. ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಡಲ್ ಫಿಲ್ ಮಾಡ್ತಾ ಇದ್ದೇನೆ, ಕರ್ವ್ ಕೊಟ್ಟು. ಸೈಡ್ ಫಿಲ್ ಕೂಡ ಮಾಡ್ಬೋದು. ಈ ಥರ ಸೈಡ್ಗೆ ಕರ್ವ್ ಸೈಡ್ಗೆ ಇನ್ನರ್ ಸೈಡ್ಗೆ ಫಿಲ್ ಮಾಡುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಿಡಲ್ ಡಾಟ್ ಕೊಡ್ಬೋದು, ಅಥವಾ ತುಂಬ ಗ್ಯಾಪ್ ಇದೆ ಅಂದರೆ ಬೇರೆ ಸಿಂಬಲ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ಸ್ಪೈರಲ್ ವಿತ್ ಡಾಟ್, ಇದು ಕರ್ವ್, ಮಿಡಲ್ ಡಾಟ್ ಕೊಟ್ಟಿದ್ದೇನೆ. ಹಾಗೇನೂ ಬಿಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಗ್ಯಾಪ್ ನೋಡಿಕೊಂಡು ಯಾವ ಸಿಂಬಲ್ ಅಪ್ಲೈ ಆಗುತ್ತೆ ಅದನ್ನ ಬಿಡಿಸಿದ್ರೆ ಆಯಿತು. ಇದು ಡಾಟಲ್ಲೇ. ಈಗ ಇಷ್ಟೊತ್ತು ನಾವು ಕ್ರಾಸ್ ಲೈನ್ಸ್ ಕಲಿತ್ವಿ. ಈಗ ವರ್ಟಿಕಲ್ ಹೊರೈಸಾಂಟಲ್ ವಿತ್ ಕ್ರಾಸ್ ಲೈನ್ ಹೇಳ್ಕೊಡ್ತಾ ಇದ್ದೇನೆ. ನಿಧಾನಕ್ಕೆ ಲೈನ್ಸ್ ಹಾಕಿ ಫ್ರೆಂಡ್ಸ್. ಅಪೋಸಿಟ್ ಸೈಡ್ ಲೈನ್ಸ್ ಹಾಕ್ತಾ ಇದ್ದೇನೆ. ಇದರಲ್ಲಿ ಒಪೋಸಿಟ್ ಬಾಕ್ಸಸ್ ಮಾತ್ರ ಫಿಲ್ ಮಾಡುವಂಥದ್ದು. ಒಂದೊಂದು ಲೈನ್ಸ್ ಅಷ್ಟೇ ಮಾಡಿ ತೋರಿಸ್ತೇನೆ. ಫಿಲ್ ಮಾಡಿಕೊಂಡು ಒಪೋಸಿಟ್ ಸೈಡ್ಗೆ ಫಿಲ್ ಮಾಡಿದರೆ ಆಯಿತು. ಇಲ್ಲಿ ಮಿಡಲ್ ಲೈನ್ ಹಾಕ್ಕೊಂಡು ಇಲ್ಲಿ ಕೂಡ ಸ್ಟ್ರೈಟ್ ಲೈನ್ ಒಂದು. ನೀವು ಬಾಕ್ಸ್ ಪೂರ್ತಿ ಅದನ್ನೇ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಎರಡನೇದನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲೂ ಅಷ್ಟೇ ಆಲ್ಟರ್ನೇಟ್, ಒಂದಾದಮೇಲೆ ಒಂದು ಗ್ಯಾಪ್ ಬಿಟ್ಟು ಒಂದನ್ನು ಫಿಲ್ ಮಾಡಿದರೆ ಆಯಿತು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೈಡ್ ಡಾಟ್ 4 ಸೈಡ್. ಇದು ಗ್ಯಾಪ್ ಜಾಸ್ತಿ ಇದ್ದರೆ ಇದನ್ನು ಯೂಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಹತ್ತಿರ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ.
ಇದು ಲೀವ್ಸ್ ಟೈಪು, ಜಸ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡುವಂಥದ್ದು. ಇದರಲ್ಲಿ ಕೂಡ ಮಾಡ್ಬೋದು, 8 ಲೈನ್ಸಲ್ಲಿ ಕೂಡ ಮಾಡ್ಬೋದು. ಇದು ಚೆನ್ನಾಗಿ ಕಾಣಿಸುತ್ತೆ, ಬಟ್ ಗ್ಯಾಪ್ ಜಾಸ್ತಿ ಇದ್ದಾಗ ಈ ಡಿಸೈನ್ಸನ್ನು ತಗೊಳ್ಳಿ ಫ್ರೆಂಡ್ಸ್. ಸೇಮ್ ಡಿಸೈನ್. ಇದು ತುಂಬ ಈಸಿ. ಜಿಗ್ಜ್ಯಾಗ್ ಲೈನ್ಸಲ್ಲಿ ಕ್ರಾಸ್ ಲೈನ್ಸ್. ಇದು ಯಾರು ಬೇಕಾದರೂ ಮಾಡ್ಬೋದು, ಆದರೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಸ್ಟ್ರೈಟ್ ಲೈನ್ ಬರಲಿಕ್ಕೋಸ್ಕರ. ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೇನೆ, ಸ್ಲೋ ಆಗಿ ಮಾಡಿ. ಇದರಲ್ಲಿ ಬೇರೆ ಬೇರೆ ಸಿಂಬಲ್ ಯೂಸ್ ಮಾಡಿಕೊಂಡ್ರೆ ಆಯಿತು. ಗ್ಯಾಪ್ ನೋಡಿಕೊಂಡು ಯಾವ ಸಿಂಬಲ್ ಅಪ್ಲೈ ಮಾಡ್ಬೋದು ಅಂತ ನೋಡಿಕೊಂಡು ಒಂದೇ ಥರ ಸಿಂಬಲ್ನ ಯೂಸ್ ಮಾಡಿದರೆ ಆಯಿತು. ನಾನಿಲ್ಲಿ ಎಲ್ಲದನ್ನು ಒಂದೇ ಇದರಲ್ಲಿ ಹೇಳ್ಕೊಡ್ತಾ ಇದ್ದೇನೆ, ಒಂದೇ ಬಾಕ್ಸಲ್ಲಿ. ನೀವು ಬೇರೆ ಬೇರೆ ಬಾಕ್ಸಲ್ಲಿ ಪೂರ್ತಿ ಒಂದನ್ನೇ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಯಾವುದಾದ್ರೂ ಏನಾದರೂ ವಿಷಯಗಳನ್ನ ಆ್ಯಡ್ ಮಾಡಬೇಕು ಅಂತಿದ್ದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸ್ಪೈರಲ್ ಮತ್ತು ಸ್ಮಾಲ್ ಫ್ಲವರ್ ಕೊಟ್ಟಿದ್ದೇನೆ. ಥ್ಯಾಂಕ್ ಯು.